ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಇನ್ಸ್ಟೆಂಟ್ ಟೇಸ್ಟ್ ಇರುವಂತಹ ಕ್ವಿಕ್ಕಾಗಿ ಈಸಿಯಾಗಿ ಬರೀ 5 ನಿಮಿಷದಲ್ಲಿ ಆಗುವಂಥ ತಿಂಡಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಇದೇನೆಂದರೆ ಒಗ್ಗರಣೆ ಅನ್ನ. ಇದು ಎಷ್ಟು ಫೇವ್ರೇಟ್ ಅಂತ ಅಂದರೆ ನನಗೆ ತುಂಬಾ ಫೇವ್ರೇಟ್. ನನ್ನ ಫೇವ್ರೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಈ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ ಫ್ರೆಂಡ್ಸ್. 5 ನಿಮಿಷದಲ್ಲೇ ಆಗುತ್ತೆ, ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಅದು ಬಿಸಿ ಆದಮೇಲೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಎಣ್ಣೆ ಅರ್ಧ, ತುಪ್ಪ ಅರ್ಧ ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಬರೀ ತುಪ್ಪದಲ್ಲಾದರೂ ಮಾಡ್ಕೊಳ್ಬೋದು, ಇಲ್ಲ ಎಣ್ಣೆನಾದರೂ ಮಾಡ್ಕೊಳ್ಬೋದು. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತುಂಬ ಸೀಸಕ್ಕೆ ಹೋಗ್ಬೇಡಿ, ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಈ ಒಗ್ಗರಣೆನ. ತುಂಬ ಏನು ಒತ್ತಿಡಿಯೋದಿಲ್ಲ, ಜಸ್ಟ್ 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಕಡಲೆ ಬೀಜ ಸೇರಿಸ್ಕೊಂಡು ನೀಟಾಗಿ ಅದ್ರ ಘಮ ಬಿಡೋ ತನಕ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ನಾನು ಕಡಲೆ ಬೀಜನ ಸಿಪ್ಪೆ ತೆಗೆದಿರೋ ತೊಗೊಂಡಿದ್ದೆ, ಅದಕ್ಕೋಸ್ಕರನೇ ವೈಟ್ ಕಾಣಿಸ್ತಿದೆ. ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ರೆಸಿಪಿಗೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿನೇ ಒಂದು ಇನ್ಸ್ಟೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಹಸಿರು ಮೆಣ್ಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್, ಅದು ಅಸಿಡಿಟಿ ಏನಾದರೂ ಪ್ರಾಬ್ಲಮ್ ಇರುತ್ತೆ. ಸೊ ಇದು ಒಣಮೆಣ್ಸಿನ್ಕಾಯಿ ತಗೊಳ್ಳೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಫ್ರೆಂಡ್ಸ್, ಒಗ್ಗರಣೆ ಅನ್ನಕ್ಕೆ ನೀವು ಯಾರೇ ಮಾಡಲಿ ಒಣಮೆಣ್ಸಿನ್ಕಾಯಿ ತಗೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ. ಈಗ ಒಂದು ಕಟ್ ಮಾಡಿರೋವಂಥ ಮೀಡಿಯಮ್ ಗಾತ್ರದ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಬೇಕು ಅಂದರೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದೇ ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ತೊಗೊಂಡ್ರೂ ಚೆನ್ನಾಗಿ ಬರುತ್ತೆ. ಮತ್ತು ಅದು ತಿನ್ನಬೇಕಾದ್ರೆ ಈರುಳ್ಳಿ ಸಿಗ್ತಾಯಿದ್ರೆ ಇಷ್ಟಪಡೋರು ಈರುಳ್ಳಿನ ಇನ್ನೊಂದು ಬೇಕಾದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ನೀಟಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಳ್ಳಿ. ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಇನ್ನು ಸಾಫ್ಟ್ನೆಸ್ಗೋಸ್ಕರ. ನೀಟಾಗಿ ಸಾಲ್ಟ್ ಹಾಕ್ಕೊಂಡು ಉಪ್ಪಿನ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ದಪ್ಪ ಉಪ್ಪು ಹಾಕಿದ್ರೆ ಇದರಲ್ಲಿ ಏನು ಜಾಸ್ತಿ ಬೇಯಿಸ್ತಲೇ ಇರೋದಕ್ಕೆ ಕಾರಣ. ಸೊ ಪುಡಿ ಉಪ್ಪನ್ನೇ ಹಾಕ್ಕೊಂಡ್ರೆ ಈಸಿ ಆಗುತ್ತೆ, ಅದಕ್ಕೋಸ್ಕರನೇ ಪುಡಿ ಉಪ್ಪು ತೊಗೊಳ್ಳಿ. ಜಸ್ಟ್ ಇದು ಒಗ್ಗರಣೆ ಆಗಿ ಇದಾದರೆ ಸಾಕು, ಇದರಲ್ಲಿ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಸಪೋರ್ಟು, ನಿಮ್ಮ ಒಂದು ಅಭಿನಂದನೆ ಹೀಗೆ ಇಲ್ಲಿ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಥ್ಯಾಂಕ್ಸ್. ನೋಡಿ, ಇದು ರೆಡಿಯಾಗಿದೆ ಒಗ್ಗರಣೆ. ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಇದು ಬಂದು ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಕಾಳು, ಪೆಪ್ಪರ್ ಪೌಡರ್ ಅಂತೇಳಿ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ಳಿ. ಇದೊಂದು ಇನ್ಸ್ಟೆಂಟು ಫ್ರೆಂಡ್ಸ್. ಇದನ್ನು ಫಸ್ಟೇ ಹಾಕೋಕ್ಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ ಪುಡಿ ಮಾಡೋದ್ರಿಂದ. ಇನ್ನೇನು ಈರುಳ್ಳಿ ಎಲ್ಲ ಆಯಿತು, ಬೆಂದಾಯಿತು ಅಂತ ಅನ್ನೋ ಟೈಮ್ಗೆ ಹಾಕ್ಕೊಂಡು ಬಿಸಿ ಅನ್ನ ಮಾಡಿರ್ತೀರಲ್ಲ, ಇಲ್ಲ ತಂಗ್ಳನ್ನ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೈಟ್ ಅನ್ನ ಇದ್ದರೆ ಈ ಥರ ಮಾಡಿ ಒಗ್ಗರಣೆನ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಇದು ತಂಗ್ಳನ್ನ ಅನ್ನೋ ಫೀಲೇ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಚಿತ್ರಾನ್ನಕ್ಕಿಂತನೂ ತುಂಬ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅನ್ನನ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆಗೆ ಕೊತ್ತಂಬರಿ ಸೇರಿಸ್ಕೊಂಡ್ರೆ ಒಗ್ಗರಣೆ ಅನ್ನ ರೆಡಿ. ಹೇಳಿದ್ರಲ್ಲ ಫ್ರೆಂಡ್ಸ್, 5 ನಿಮಿಷದಲ್ಲಿ ತಿಂಡಿ ರೆಡಿಯಾಗುತ್ತೆ ಅಂತ. ಅದು ಕೊತ್ತಂಬರಿ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಕೊಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಕಲರ್ಫುಲ್ ಆದಂಥ, ಇಷ್ಟು ಈಸಿಯಾಗಿ ಮಾಡೋದನ್ನ ಯಾಕೆ ಮಾಡಬಾರ್ದು ನಾವು ಅಲ್ವಾ ಫ್ರೆಂಡ್ಸ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟು ಈಸಿ ರೆಸಿಪಿನ ಜಸ್ಟ್ ಟ್ರೈ ಮಾಡಿ ಅಷ್ಟೇ. ನೀವೇನಾದರೂ ಟ್ರೈ ಮಾಡಿದರೆ ಅಥವಾ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ.